Hello. Welcome to Sweetu Kara Coffee, presented by India Sweet House, powered by Quality Masala. ಶುರು ಮಾಡೋಣ ಇವತ್ತಿನ ಕಾರ್ಯಕ್ರಮ. ನೀವಿನ್ನೂ ನಮ್ಮ ಸಿಹಿ ಕಹಿ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ಯಾಕೆಂದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಕೂಡಲೇ ಸಿಗುತ್ತೆ. ಸೊ ತಡ ಮಾಡೋದು ಬೇಡ, ಬೇಗ ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ ಎಲ್ರಿಗೂ ಕೂಡ ಸಿಹಿ ಕಹಿ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಅದ್ಭುತವಾದಂಥ ಅಡುಗೆ ವಿಡಿಯೋಗಳನ್ನು ನೀವು ಕೂಡ ನೋಡಿ ಅಡುಗೆ ಮಾಡೋದನ್ನು ಶುರು ಮಾಡಿ. ಯಾರು ಅಡುಗೆ ಬರೋಲ್ಲ ಅಡುಗೆ ಕಲ್ತ್ಕೋಬೋದು, ಯಾರಿಗೆ ಅಡುಗೆ ಬರದೆ ಹೊಸ ಅಡುಗೆಗಳನ್ನು ಕಲಿಬೋದು. ಏನಿವೆ, ಇವತ್ತೊಂದು ಸ್ಪೆಷಲ್ ಐಟಮ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಟ್ಟರ ಹೆಸರು ಕುಂಬಳಕಾಯಿ ತವ್ವೆ ಅಂತ. ಇದು ಭಾಳ ಸಿಂಪಲ್ಲಾಗಿ ಮಾಡುವಂಥ ಒಂದು ಐಟಮ್ಮು. ಇವತ್ತಿನ ವಿಶೇಷ ಕುಂಬಳಕಾಯಿ ತವ್ವೆ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೂದುಗುಂಬಳಕಾಯಿನ ಸಿಪ್ಪೆ ತೆಗೆದು ಬೀಜ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ kg ಕುಂಬಳಕಾಯಿ, ಒಂದು ಕಪ್ಪಷ್ಟು ತೊಗರಿ ಬೇಳೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ, ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿಯನ್ನು ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಒಂದು ಅರ್ಧ ಚಮಚದಷ್ಟು ಹಸಿಮೆಣಸಿನ ಪುಡಿ, ಆಮೇಲೆ ಒಂದು 1/4 ಚಮಚದಷ್ಟು ಅರಿಶಿನ, ಜೀರಿಗೆ 1 ಚಮಚದಷ್ಟು, ಮೆಣಸು ಒಂದು ಅರ್ಧ ಚಮಚದಷ್ಟು, 1 ಇಂಚಷ್ಟು ಹಸಿ ಶುಂಠಿ, ಹಾಗೆಯೇ ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಇಂಗು, ಸಾಸಿವೆ, ತುಪ್ಪ ಒಗ್ಗರಣೆಗೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಗಾರ್ನಿಷ್ ಮಾಡೋದಕ್ಕೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಬಳಸ್ತಾ ಇದ್ದೀನಿ ಕ್ವಾಲಿಟಿ ಮಸಾಲ ಅವರ ರಸಂ ಪುಡಿಯನ್ನು. ಇದು ವಿಶೇಷ. ಓಕೆ, ಸೊ ಇವತ್ತಿನ ವಿಶೇಷ ಅದ್ಭುತವಾದಂಥ ಕುಂಬಳಕಾಯಿ ತವ್ವೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳಿದು. ಇನ್ನು ಶುರು ಮಾಡೋಣ, ತಡ ಮಾಡೋದು ಬೇಡ. ಸೊ ನಾವೇನು ಮಾಡೋಣ, ಫಸ್ಟು ಒಂದು ಕುಕ್ಕರ್ ಇಟ್ಕೊಂಬಿಟ್ಟು ಬೂದುಗುಂಬಳಕಾಯಿನ ಬೇಯಿಸೋಕ್ಕೆ ವ್ಯವಸ್ಥೆ ಮಾಡ್ಕೊಂಬಿಡೋಣ. ಸೊ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಅದರ ಮೇಲೆ ಒಂದು ಕುಕ್ಕರ್ ಇಡಬೇಕು. ಈ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಒಂದು 3 ಚಮಚ ಎಣ್ಣೆ ಹಾಕಿದ್ದೀನಿ. ಈ ಎಣ್ಣೆ ಚೆನ್ನಾಗಿ ಕಾಯಬೇಕು. ಅದು ಕಾಯೋ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ದೊಡ್ಡದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, 1 ಈರುಳ್ಳಿ, 1 ಇಂಚಷ್ಟು ಹಸಿ ಶುಂಠಿ, 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಮೆಣಸು. ಓಕೆ, ಇದಕ್ಕೇ ಒಂದು ಅರ್ಧ ಸ್ಪೂನಷ್ಟು ಹಸಿಮೆಣಸಿನ ಪುಡಿ. ನಾವಿಲ್ಲಿ ಕ್ವಾಲಿಟಿ ಮಸಾಲ ಅವರ ಹಸಿಮೆಣಸಿನ ಪುಡಿನ ಬಳಸ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಯಿತು. ಓಕೆ, ಈ ಕಡೆ ಎಣ್ಣೆ ಕಾದಿದೆ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ ಹಾಕಿ, ಜೀರಿಗೆ ಸಿಡಿತಿದ್ದಂಗೆ ಇದಕ್ಕೆ ನಾವು ರುಬ್ಕೊಂಡಿರ್ತಕ್ಕಂಥ ಮಸಾಲೆನ ಇದಕ್ಕೆ ಹಾಕ್ಬಿಡೋಣ. ಮಸಾಲೆ ಹಾಕಿ ಇದನ್ನು ಬಾಡಿಸ್ಕೋಬೇಕು. ಹಸಿ ಘಾಟ್ ಹೋಗೋ ತನಕ ಬಾಡಿಸ್ಬೇಕು ಇದನ್ನು. ಸ್ವಲ್ಪ ಬಾಡಿಸ್ಕೊಳ್ತಿದ್ದಂಗೆ ಇದಕ್ಕೆ ನಾವು ಬೂದುಗುಂಬಳಕಾಯಿ ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದಕ್ಕೆ ಕ್ವಾಲಿಟಿ ಮಸಾಲ ಇವರ ರಸಂ ಪೌಡರು ಒಂದು 2 ಚಮಚ ಹಾಕೋಣ. ಓಕೆ, ಕ್ವಾಲಿಟಿ ಮಸಾಲದವರು ಅದ್ಭುತವಾದಂಥ ರಸಂ ಪೌಡರು ಮತ್ತು ಸಾಂಬಾರ್ ಪೌಡ್ರನ್ನ ಮಾರ್ಕೆಟಿಗೆ ತಂದಿದ್ದಾರೆ. ಅದರಲ್ಲಿ ಸಾಂಬಾರ್ ಪುಡಿ ಅಂತೂ 2 ವೆರೈಟಿ ಸಾಂಬಾರ್ ಪುಡಿಯನ್ನು ಮಾಡಿದ್ದಾರೆ. ಒಂದು ಇಡ್ಲಿಗೆ ಬೇಕಾಗಿರ್ತಕ್ಕಂಥ ಸಾಂಬಾರಿಗೆ ಸಪ್ರೇಟಾಗಿ ಒಂದು ಪೌಡರು, ಹಾಗೆಯೇ ಅನ್ನಕ್ಕೆ ಉಪಯೋಗಿಸುವ ಸಾಂಬಾರಿಗೆ ಒಂದು ಸಪ್ರೇಟ್ ಪೌಡ್ರು. ಸೊ ಇಡ್ಲಿ ಸಾಂಬಾರ್ ಪೌಡ್ರ್ ಅಂತ ಒಂದು, ರೈಸ್ ಸಾಂಬಾರ್ ಪೌಡ್ರ್ ಅಂತ ಒಂದು, 2 ರೀತಿಯ ಸಾಂಬಾರ್ ಪೌಡ್ರನ್ನ ಮಾರ್ಕೆಟಿಗೆ ತಂದಿದ್ದಾರೆ. ನೋಡಿ, ಸಾಮಾನ್ಯವಾಗಿ ಅನ್ನಕ್ಕೆ ಬಳಸುವ ಸಾಂಬಾರು ಇರುತ್ತಲ್ಲ, ಅದು ಸ್ವಲ್ಪ ಸ್ಪೈಸಿಯಾಗಿರಬೇಕು. ಹಾಗೆಯೇ
ಇಡ್ಲಿಗೆ ಬಳಸುವ ಸಾಂಬಾರು ಇರುತ್ತಲ್ಲ ಅದು ಸ್ವಲ್ಪ ಲೆಸ್ ಸ್ಪೈಸಿಯಾಗಿರಬೇಕು. ಇವರು ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ ಫ್ಲೇವರ್ಸ್ ಆಗಲಿ ಏನೂ ಉಪಯೋಗಿಸಲ್ಲ. ಭಾಳ ಅಥೆಂಟಿಕ್ಕಾಗಿ ಈ ಪುಡಿಗಳನ್ನು ಮಾಡಿದ್ದಾರೆ, 2 ವಿಧವಾದ ಪುಡಿ. ಸೊ ಮಾರ್ಕೆಟಲ್ಲಿ ಇದು ಇರೋದರಿಂದ ಈಗ ಇನ್ಮೇಲೆ ನೀವು ಮನೆಯಲ್ಲಿ ಇಡ್ಲಿ ಮಾಡಬೇಕಾದ್ರೆ ಇಡ್ಲಿ ಸಾಂಬಾರು ಪುಡಿಯನ್ನು ಬಳಸಿ, ಅನ್ನಕ್ಕೆ ಸಾಂಬಾರು ಮಾಡಬೇಕಾದ್ರೆ ರೈಸ್ ಸಾಂಬಾರು ಪುಡಿಯನ್ನು ಬಳಸಿ ಅದ್ಭುತವಾದ ಸಾಂಬಾರು ಮಾಡ್ಬೋದು. ನಾನಿವತ್ತು ರಸಮ್ ಪೌಡರ್ನ ಬಳಸಿ ಒಂದು ಅಡುಗೆ ಮಾಡ್ತಾಯಿದ್ದೀನಿ, ಅವರ ರಸಮ್ ಪೌಡ್ರ್ ಬಳಸಿ. ಓಕೆ, ಅದ್ಭುತವಾದಂಥ ಅಡುಗೆ ಇದು. ಇದು ವಿಶೇಷವಾದ ತವ್ವೆ, ಇದರ ಮಸಾಲೆ, ಇದರ ಘಮ ಎಲ್ಲವೂ ವೆರಿ ಡಿಫ್ರೆಂಟ್. ಓಕೆ, ಬೂದುಗುಂಬಳಕಾಯಿ ಬೇಯಬೇಕು. ಇದಕ್ಕೆ ನಾನು ಒಂಚೂರು ಕುದಿ ಬರ್ತಾಯಿದೆ. ಈಗ ಕುಕ್ಕರ್ ಕೂಗಿಸ್ಬೇಕು. ಏನಿಲ್ಲ, 1 ವಿಸಿಲ್ ಕೂಗಿಸಿದ್ರೆ ಸಾಕು, ಬೂದುಗುಂಬಳಕಾಯಿ ಪೂರ್ತಿಯಾಗಿ ಬೆಂದಿರುತ್ತೆ. 1 ವಿಸಿಲ್ ಕೂಗಿ ಆರಬೇಕು ಅಷ್ಟೇ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್. ಕ್ವಾಲಿಟಿ ಮಸಾಲ, ಪ್ರತಿ ಚಿಟಿಕೆಯಲ್ಲೂ ಪರಿಶುದ್ಧತೆ. ಒಂದ್ಸಲಿ ಒಬ್ಬ ವ್ಯಕ್ತಿ ಸಾಕ್ರೆಟಿಸ್ ಹತ್ರ ಹೋಗ್ಬಿಟ್ಟು, ಗುರುಗಳೇ ನಿಮ್ಮಿಂದ ನನಗೆ ಜ್ಞಾನೋದಯವಾಗಬೇಕು ಅನ್ನಂತೆ. ಏನಪ್ಪ ನಿನಗೇನು ಜ್ಞಾನೋದಯ ಮಾಡಬೇಕು ನಾನು ಅಂತ ಸಾಕ್ರೆಟಿಸ್ ಕೇಳಿದಂತೆ. ನೀವು ನನಗೆ ಈ ಯಶಸ್ಸಿನ ಗುಟ್ಟನ್ನು ಹೇಳ್ಕೊಡ್ಬೇಕು, ಸೀಕ್ರೆಟ್ ಟು ಸಕ್ಸಸ್ ಏನು ಅದನ್ನು ನೀವು ಹೇಳ್ಕೊಡ್ಬೇಕು ನನಗೆ, ನಾನು ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದಂತೆ. ಅದಕ್ಕೆ ಸಾಕ್ರೆಟಿಸ್ ಅವರು ಹೇಳಿದ್ರಂತೆ, ಇದೆಂಥ ಪ್ರಶ್ನೆ ಕೇಳ್ತಿದ್ಯಾ, ಸೀಕ್ರೆಟ್ ಟು ಸಕ್ಸಸ್ ಅಂದರೆ ಸಕ್ಸಸ್ಸಿನ ಗುಟ್ಟೇನು, ಯಶಸ್ಸಿನ ಗುಟ್ಟೇನು ಅಂತ. ಇದಕ್ಕೆ ಉತ್ತರ ಕೊಡಬೇಕು ಅಂದರೆ ನಾನು ಹಾಗೆ ಹೇಳೋಕ್ಕಾಗಲ್ಲ, ನಿನಗೆ ಪ್ರಾಕ್ಟಿಕಲ್ಲಾಗಿ ತೋರಿಸ್ಬೇಕು. ನಾಳೆ ಒಂದು ಕೆಲಸ ಮಾಡು, ನಮ್ಮ ಊರು ಕೆರೆ ಇದೆಯಲ್ಲ, ಆ ಕೆರೆ ಹತ್ರ ಬಂದ್ಬಿಡು, ನಾನು ನೀನು ಅಲ್ಲಿ ಮೀಟ್ ಮಾಡೋಣ, ಅಲ್ಲಿ ನಿನಗೆ ಈ ಯಶಸ್ಸಿನ ಗುಟ್ಟು ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ರಂತೆ. ಮಾರನೇ ದಿವಸ ಹೇಳಿ ಟೈಮಿಗೆ ಸರಿಯಾಗಿ ಸಾಕ್ರೆಟೀಸು ಆ ಕೆರೆ ಹತ್ರ ಹೋದರು. ಆ ಹುಡುಗನೂ ಬಂದ, ಬಾ ಅಂತ ಅವನ ಕೈ ಹಿಡಿದು ಕೆರೆ ಒಳಗೆ ಇಳಿದು ನಡ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ರಂತೆ. ನೀರು ಕುತ್ತಿಗೆ ತನಕ ಬರೋ ತನಕ ನಡೆದ್ರಂತೆ. ಆವಾಗ ಏನು ಮಾಡೋದಂತೆ, ಕುತ್ತಿಗೆ ಹತ್ರ ಬಂದ ಕೂಡಲೇ ಸಾಕ್ರೆಟೀಸು ಆ ಹುಡುಗನನ್ನು ತಲೆ ಮೇಲೆ ಕೈ ಇಟ್ಟು ನೀರಲ್ಲಿ ಚೆನ್ನಾಗಿ ಅದುಂಬಿಟ್ರಂತೆ. ಅವನು ಕಷ್ಟಪಟ್ಟು ಮೇಲೆ ಬರೋಕ್ಕೆ ಹೋದ್ರೆ ಬಿಡ್ತಾನೆ ಇಲ್ವಂತೆ, ಒಳಗಡೆನೇ ಅದ್ಮೇ ಬಿಟ್ಟಿರಂತೆ. ಇನ್ನೇನು ಹುಡುಗ ಉಸಿರು ಕಟ್ಟು ಸಾಯಬೇಕು ಅಂಥ ಸಿಚುವೇಶನ್ ಬಂದಾಗ ಕೈ ಬಿಟ್ರಂತೆ. ಹುಡುಗ ಮೇಲೆ ಬಂದು ದೊಡ್ಡದಾಗ ಉಸಿರು ತೊಗೊಂಡ, ಏನು ಗುರುಗಳೇ ನನ್ನನ್ನು ಸಾಯಿಸ್ಬಿಡ್ತಿದ್ದೀರಲ್ಲ ನೀವು. ಆಗ ಸಾಕ್ರೆಟಿಸ್ ಕೇಳಿದ್ರಂತೆ, ನೀನು ನೀರೊಳಗೆ ಇದೆಯಲ್ಲ, ಆವಾಗ ನಿನಗೆ ಅತಿಯಾಗಿ ಬೇಕಾದದ್ದು ಏನು, ತೀವ್ರವಾಗಿ ನೀನು ಆಸೆ ಪಟ್ಟಿದ್ದೇನು? ಅಯ್ಯೋ, ತೀವ್ರವಾಗಿ ಆಸೆ ಪಟ್ಟಿದ್ದು, ಅತಿಯಾಗಿ ಬೇಕಾಗಿದ್ದು ಗಾಳಿ, ನನಗೆ ಗಾಳಿ ಬೇಕಾಗಿತ್ತು. ಯಶಸ್ಸಿನ ಗುಟ್ಟು ಅಷ್ಟೇ, ನಮಗೆ ಯಶಸ್ಸು ಸಿಗಬೇಕು ಅಂತ ನಾವು ತೀವ್ರವಾಗಿ ಆಸೆ ಪಟ್ಟಾಗ ಆ ಯಶಸ್ಸನ್ನು ಪಡೆಯೋದಕ್ಕೆ ತನಗೆ ತಾನೇ ದಾರಿ ಓಪನ್ ಆಗುತ್ತೆ. ಯಾವಾಗಲೂ ನಾವೇನು ಗುರಿ ಇಟ್ಕೊಳ್ತೀವಿ, ಆ ಗುರಿನ ಮುಟ್ಟಬೇಕು ಅನ್ನೋದು ಒಂದು ಧ್ಯೇಯ ಇಟ್ಕೊಂಡಾಗ, ಏನೇ ಕಷ್ಟ ಬಂದರೂ ಮುಟ್ತೀನಿ ಅನ್ನೋ ಒಂದು ಧ್ಯೇಯ ಇಟ್ಕೊಂಡಾಗ ನಾವು ಆ ಗುರಿನ ಮುಟ್ತೀವಿ. ಅದೇ ಯಶಸ್ಸಿನ ಗುಟ್ಟು. ಅಂದರೆ ನಿಮ್ಮ ಡಿಟರ್ಮಿನೇಷನ್ ಇರೋದಿದ್ದಾಗಲೇ ಯಶಸ್ಸು ಸಿಗೋದು ಸಾಧ್ಯ ಅಂತ ಹೇಳಿದ್ರಂತೆ. ಎಂಥ ಅದ್ಭುತವಾದ ಕಥೆ ಅಲ್ವಾ? ಓಕೆ, ಈ ಕುಕ್ಕರ್ ಕೂಲಾಗಿದೆ. ಈಗ ಇದಕ್ಕೆ ನಾವು ಬೇಯಿಸಿರುವ ತೊಗರಿ ಬೇಳೆಯನ್ನು ಹಾಕೊಂಡ್ಬಿಡೋಣ. ತವ್ವೆ ಅಂದಮೇಲೆ ಬೇಳೆ ಇರಲೇಬೇಕಲ್ವ. ಬೇಳೆ ಹಾಕಿ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೋಣ. ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಬೆಲ್ಲ ಆಪ್ಷನಲ್ಲು. ಓಕೆ, ಇದು ಚೆನ್ನಾಗಿ ಕುದಿಬೇಕು. ಹುಣಸೆ ಹಣ್ಣು ಬೆಲ್ಲ ಎಲ್ಲ ಕರೆಕ್ಟಾಗಿ ಹೊಂದ್ಕೋಬೇಕು. ನಮ್ಮ ತರಕಾರಿ ಇದೆಯಲ್ಲ, ಬೇಳೆ, ಇದು ಬೂದುಗುಂಬಳಕಾಯಿ, ಅದು ಉಪ್ಪು ಖಾರ ಹುಳಿಯನ್ನು ಹೀರ್ಕೋಬೇಕು. ಅದಕ್ಕೊಂದ್ಸಲಿ ಕುದಿಸ್ಬೇಕಿದು.
ಈಗ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡಬೇಕು. ಏನಂದರೆ ನಾವು ನಮ್ಮ ಸ್ವೀಟು ಖಾರ ಕಾಫಿಯಲ್ಲಿ ಕ್ವಾಲಿಟಿ ಮಸಾಲ ಅಡುಗೆ ಸ್ಪರ್ಧೆಯನ್ನು ಆಯೋಜಿಸಿದ್ವಿ. ನಾವು ವೀಕ್ಷಕರಿಂದ ನೀವು ಮಾಡುವಂಥ ಕ್ವಾಲಿಟಿ ಮಸಾಲ ಬಳಸಿ ಮಾಡಿರ್ತಕ್ಕಂಥ ಅಡುಗೆಗಳ ರೆಸಿಪಿ ಕಳಿಸಿ ಅದರಲ್ಲಿ ಒಂದು ರೆಸಿಪಿಯನ್ನು ನಾವು ಸೆಲೆಕ್ಟ್ ಮಾಡ್ತೀವಿ, ಅದಕ್ಕೆ ಬಹುಮಾನ ಕೊಡ್ತೀವಿ ಅಂತ ಹೇಳಿದ್ವಿ. ಆ ಥರ ಒಂದು ಸ್ಪೈಸಿ ಬ್ರೆಡ್ ರೋಲ್ ಅನ್ನೋ ಒಂದು ರೆಸಿಪಿಯನ್ನು ಸೆಲೆಕ್ಟ್ ಮಾಡಿದ್ದಾರೆ ಕ್ವಾಲಿಟಿ ಮಸಾಲದವರು. ಅದರ ವಿನ್ನರ್ ಬಂದು ಶ್ರುತಿ ಅಂತ, ಅವ್ರನ್ನ ಇಲ್ಲಿ ಬರಮಾಡ್ಕೊಂಡಿದ್ದೀನಿ. ಅವರಿಗೆ ಕ್ವಾಲಿಟಿ ಮಸಾಲ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್ನ ಕೊಟ್ಟು ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಯಸ್ತೀನಿ. ಸೊ ತಡ ಮಾಡೋದು ಬೇಡ, ಕರೆದು ಬಿಡ್ತೀನಿ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರುತಿ. ನಮಸ್ಕಾರ. ಬರಬೇಕು. ಚೆನ್ನಾಗಿದ್ದೀರಾ? ಸರ್, ನೀವು ಚೆನ್ನಾಗಿದ್ದೀರಾ? ಎಸ್, ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ನೀವು ಕ್ವಾಲಿಟಿ ಮಸಾಲ ಅಡುಗೆ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡ್ಕೊಂಡಿದ್ದೀರಾ. ಸ್ಪೈಸಿ ಬ್ರೆಡ್ ರೋಲ್ ನೀವು ಮಾಡಿದ್ದು, ಅದರ ಬಗ್ಗೆ ತುಂಬ ಚರ್ಚೆ ಆಗಿ ತುಂಬ ಚೆನ್ನಾಗಿದೆ ಇದು ರೆಸಿಪಿ ಅಂತ ಹೇಳಿ ಸೆಲೆಕ್ಟ್ ಆಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್. ನಿಮಗೆ ಕ್ವಾಲಿಟಿ ಮಸಾಲ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಓಕೆ, ಇದರಲ್ಲಿ ಲಾಟ್ ಆಫ್ ಗುಡೀಸ್ ಆರ್ ದೇರ್. ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ ನಿಮಗೆ ಕೊಡೋಕ್ಕೆ. ಕ್ವಾಲಿಟಿ ಮಸಾಲ ವತಿಯಿಂದ ಕೊಡೋದಕ್ಕೆ ತುಂಬ ಖುಷಿ ಪಡ್ತೀನಿ. ಐ ವಿಶ್ ಯು ಆಲ್ ಸಕ್ಸಸ್. ಓಕೆ, ಹೀಗೆ ಕ್ವಾಲಿಟಿ ಮಸಾಲಾನ ಬಳಸ್ತಾರಿ, ನಮ್ಮ ಕಾರ್ಯಕ್ರಮನ ನೋಡ್ತಾರಿ, ಸ್ವೀಟು ಖಾರ ಕಾಫಿ ನೋಡ್ತಾರಿ. ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ತವೆ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೊಂದು ಒಗ್ಗರಣೆ ಹಾಕ್ಬಿಡೋಣ. ಒಗ್ಗರಣೆಗೆ ತುಪ್ಪ, ಚೆನ್ನಾಗಿ ಕಾಯಬೇಕಿದು. ಘಮ್ ಅಂತ ಪರಿಮಳ ಬರ್ತಾ ಇದೆ. ಸೂಪರ್ ತವೆ ಇದು. ಆಫ್ ಮಾಡ್ಬಿಡೋಣ. ತುಪ್ಪ ಕಾಯ್ತಿದ್ದಂಗೆ ಇದಕ್ಕೆ ಒಂದು ಸ್ವಲ್ಪ ಇಂಗು, ಒಂದು ಸ್ವಲ್ಪ ಸಾಸಿವೆ, ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಮ್ಮ ಇವತ್ತಿನ ವಿಶೇಷವಾದ ಅದ್ಭುತವಾದಂಥ ಕುಂಬಳಕಾಯಿ ತವೆ ರೆಡಿ. ನಾನಿವತ್ತು ಕುಂಬಳಕಾಯಿ ಹಾಕಿ ತವೆ ಮಾಡಿದ್ದೀನಿ. ನೀವು ಕುಂಬಳಕಾಯಿ ಬಿಟ್ಟು ಸೀಮೆ ಬದನೆಕಾಯಿ ಹಾಕಿ ತವೆ ಮಾಡ್ಬೋದು, ಸೌತೆಕಾಯಿ ಹಾಕಿ ತವೆ ಮಾಡ್ಬೋದು. ನಿಮ್ಮ ಚಾಯ್ಸ್ ಆಫ್ ತರಕಾರಿ ಹಾಕಿ ಇದೇ ರೆಸಿಪಿ ಹಾಕಿ ಮಾಡಿ, ಒಂದಕ್ಕಿಂತ ಒಂದು ಸೂಪರಾಗಿ ಆಗುತ್ತೆ. ಈಗ ಇದನ್ನು ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನ್ನಿ. ಕುಂಬಳಕಾಯಿ ತೊವೆ ಮಾಡೋದು ತುಂಬಾನೇ ಸುಲಭ ರೀ. ಕುಕ್ಕರ್ನ ಒಲೆ ಮೇಲಿಟ್ರ ಒಲೆ ಹತ್ತಿಸ್ರಿ. 3 ಚಮಚ ಎಣ್ಣೆನ ಕುಕ್ಕರ್ಗೆ ಹಾಕಿ ಬಿಸಿಯಾಗಕ್ ಇಡ್ರಿ. ದಪ್ಪಗೆ ಕಟ್ ಮಾಡಿರೋ ಒಂದ್ ಈರುಳ್ಳಿ ಅದನ್ನ ತೆಗೆದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದ್ರ ಜೊತೆ ಹಾಕ್ರಿ 1 ಇಂಚ್ ಹಸಿ ಶುಂಠಿ, 1 ಚಮಚ ಜೀರಿಗೆ, ಅರ್ಧ ಚಮಚ ಕಾಳು ಮೆಣಸು, ಅರ್ಧ ಚಮಚ ಕ್ವಾಲಿಟಿ ಮಸಾಲ ಅವರ ಅಚ್ಚ ಕೆಂಪು ಬಣ್ಣದ ಅಚ್ಚ ಮೆಣಸಿನ ಪುಡಿ ಎಲ್ಲ ಹಾಕಿದ್ರ ನುಣ್ಣಗೆ ರುಬ್ರಿ. ಕುಕ್ಕರ್ ನಲ್ಲಿ ಎಣ್ಣೆ ಕಾಯ್ತಾ ಅದಕ್ಕೆ ಜೀರಿಗೆ ಹಾಕಿದ್ರೆ ಚಟ್ಪಟ ಅಂತ ಸಿಡಿತಾ ರುಬ್ಬಿರೋ ಮಸಾಲೆ ಪೇಸ್ಟ್ ಹಾಕ್ರಿ. ಚೆನ್ನಾಗಿ ಹುರಿರಿ. ಈಗ ಹಾಕ್ರಿ ಸಿಪ್ಪೆ ಬೀಜ ತೆಗೆದು ಹೋಳ್ಗಳ ತರ ಕಟ್ ಮಾಡಿಟ್ಟಿದ್ದೀರಲ್ಲ ಅರ್ಧ ಕೆಜಿ ಬೂದ್ಗುಂಬಳಕಾಯಿ, ಅದನ್ನ ಹಾಕಿ ಬಾಡಿಸ್ರಿ. ಈಗ ಘಮ ಘಮ ಪರಿಮಳ ಟೇಸ್ಟ್ ಕೊಡೋ ಕ್ವಾಲಿಟಿ ಮಸಾಲ ಅವರ ರಸಂ ಪುಡಿ 2 ಚಮಚ. ಈಗ ನೀರ್ ಹಾಕ್ರಿ, ಮಿಕ್ಸ್ ಮಾಡ್ರಿ. ಕುಕ್ಕರ್ನ ಮುಚ್ಚಳ ಮುಚ್ಚಿ 1 ವಿಸಿಲ್ ಕೂಗಿಸ್ರಿ. ಕುಕ್ಕರ್ ಕೂಗಿ ಕೂಲ್ ಆಗ್ತಿದೆ, ಮುಚ್ಚಳ ತೆಗಿರಿ. ಬೇಯಿಸಿಟ್ಟಿದಿರಲ್ಲ ತೊಗರಿ ಬೇಳೆ ಅದನ್ನ ಹಾಕ್ರಿ. ಹುಣಸೆ ಹಣ್ಣಿನ ರಸಾನು ಸೇರಿಸ್ರಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ರಿ, ಮಿಕ್ಸ್ ಮಾಡ್ರಿ. ಒಂದು ಕುದಿ ಕುದಿಸಿದ್ರ ಈಗ ಒಗ್ಗರಣೆ ಹಾಕ್ಬೇಕಲ್ವಾ. ಒಗ್ಗರಣೆ ಪ್ಯಾನ್ಗೆ ತುಪ್ಪ ಹಾಕ್ರಿ, ಬಿಸಿ ಮಾಡ್ರಿ. ಇಂಗು ಮತ್ತೆ ಸ್ವಲ್ಪ ಸಾಸಿವೆ ಹಾಕ್ರಿ. ಸಾಸಿವೆ ಚಟ್ಪಟ ಅಂತ ಈ ಒಗ್ಗರಣೆನ ಕುಂಬಳಕಾಯಿ ತೊವೆಗೆ ಹಾಕ್ರಿ. ಕೊತ್ತಂಬರಿ ಸೊಪ್ಪು ತಗೊಳ್ರಿ, ಸಣ್ಣಗೆ ಹೆಚ್ಚಾಕ್ರಿ. ಅನ್ನ ರೆಡಿ ಆಗಿದ್ರೆ ನೀರಿಟ್ಟು ತಟ್ಟೆ ಹಾಕ್ರಿ. ಬರ್ತೀವಿ ಊಟಕ್ಕೆ ಕುಂಬಳಕಾಯಿ ತೊವೆ ಅನ್ನ ಬಾರ್ಸೋಕೆ. ಘಮ್ ಅಂತ ಇದೆ. ಓಹೋ, ಇದಕ್ಕೆ ಒಂದು ಸ್ವಲ್ಪ ಮೇಲೆ ತುಪ್ಪ ಹಾಕೊಂಡ್ಬಿಟ್ರೆ ಅನ್ನದ ಜೊತೆಗೆ ಚಪಾತಿಗೆ ಎಲ್ಲ ಸೂಪರ್ ಕಾಂಬಿನೇಷನ್ ಇದು. ನಾನು ಅನ್ನದ ಜೊತೆ ತಗೊಳ್ತಾ ಇದ್ದೀನಿ. ವಾಹ್, ಪರ್ಫೆಕ್ಟ್. ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ. ರಸಂ ಪೌಡ್ರಿನ ಘಮ ಘಮ್ ಅಂತ ಬರ್ತಾ ಇದೆ.
ತುಂಬ ಚೆನ್ನಾಗಿದೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈ ಕೂಡಲೇ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಯಾಕೆಂದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಕೂಡಲೇ ಸಿಗುತ್ತೆ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಯಾಕೆ ಅಂದರೆ ನಿಮ್ಮ ಸಪೋರ್ಟು ನನಗೆ ಬೇಕು. ಅದ್ಭುತವಾದಂಥ ಕುಂಬಳಕಾಯಿ ತವೆ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಸಕ್ಕದಾಗಿದೆ. ಫುಲ್ ಬ್ಯಾಟಿಂಗ್ ಮಾಡ್ಬೋದು. ಸಕ್ಕದಾಗಿದೆ. ಸೂಪರ್.